ಬೆಸ್ಕಾಂ ಎಡವಟ್ಟಿಗೆ 30 ಮನೆಗಳಲ್ಲಿ ಇರುವಂತಹ ಜನ ಕಗ್ಗತ್ತಲಲ್ಲಿ ಕಾಲ ಕಳಿಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ದಾಸರಹಳ್ಳಿಯ ಮಾರುತಿ ಮಾರ್ಕಂಡಯ್ಯ ಲೇಔಟ್ನಲ್ಲಿ ಈ ಘಟನೆ ಆಗಿರೋದು. ಒಂದು ವಾರದಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ಜನ ಇಲ್ಲಿ ಪರದಾಡ್ತಾ ಇದ್ದಾರೆ. ಕತ್ತಲಲ್ಲೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಯ ಜಾಗದಲ್ಲಿ ವಿದ್ಯುತ್ ಕಂಬ ಇರುತ್ತೆ. ಸೊ ವಿದ್ಯುತ್ ಕಂಬವನ್ನು ಬೆಸ್ಕಾಂ ಸಿಬ್ಬಂದಿಗಳು ಬಂದು ತೆರವು ಮಾಡ್ತಾರೆ. ಬಟ್ ಮತ್ತೊಂದು ವಿದ್ಯುತ್ ಕಂಬವನ್ನು ಮರುಸ್ಥಾಪನೆ ಮಾಡಿ ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನನ್ನು ಕೊಡಬೇಕಾದವರು ಮೈಗಳ್ಳತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದರ ಕನೆಕ್ಷನ್ ಕಟ್ ಆದಾಗ ಒಂದಿನ 2 ದಿನ ಓಕೆ, ಏನೋ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅಂತ ಒಪ್ಕೊಳ್ಬೋದು. ಆದರೆ 1 ವಾರಗಳ ತನಕ ನಿಮಗೆ ಇನ್ನೊಂದು ಕಂಬವನ್ನು ಅಲ್ಲಿ ಹಾಕೋಕ್ಕೂ ಆಗದೆ ಕನೆಕ್ಷನ್ನು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮೈಗಳ್ಳತನ ಅಲ್ಲದೆ ಇನ್ನೇನು ಅಲ್ಲ ಅದು. ನೋಡಿ, ಇವ್ರು ಮಾಡೋ ಎಡವಟ್ಟಿಗೆ ಪಾಪ ಅಲ್ಲಿ ಬೆಲೆ ಕಟ್ತಾ ಇರೋದು, ಮಾಡದ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತಾ ಇರೋದು ಸ್ಥಳೀಯರು. 30 ಕುಟುಂಬಗಳಲ್ಲಿ ವಾಸ ಮಾಡುತ್ತೆ. ಅವ್ರೆಲ್ಲರಿಗೂ ಕೂಡ ಈಗ ಕತ್ತಲಲ್ಲಿ ಕಾಲ ಕಳೆಯುವಂತಹ ಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. 1-2 ದಿನ ಓಕೆ, ಟೆಕ್ನಿಕಲ್ ಗ್ಲಿಚ್ ಇರುತ್ತೆ, ಸರಿಪಡಿಸ್ಕೊಳ್ಳೋಕೆ ಟೈಮ್ ಬೇಕಾಗತ್ತೆ ಅಂತ ಅಂದ್ಕೊಳ್ಬೋದು. 1 ವಾರ ಆದರೂ ಕೂಡ ಆಗಲಿಲ್ಲ ಅಂದರೆ ಏನು ಮುಹೂರ್ತ ನೋಡ್ತಾ ಇದ್ದಾರೆ ಬೆಸ್ಕಾಂ ಅಧಿಕಾರಿಗಳು? ಮುಹೂರ್ತ, ಗೃಹಗತಿ, ಪಂಚಾಂಗ ಎಲ್ಲ ನೋಡ್ಕೊಂಡು ಮಾಡ್ತಾರಂತ ಏನು ಕತೆ? ಬಹುಶಃ ಅದೇ ಮನಸ್ಥಿತಿಯಲ್ಲಿ ಬೆಸ್ಕಾಂನ ಸಿಬ್ಬಂದಿಗಳು ಇರಬೇಕು ಅಂತ ಅನ್ನಿಸ್ತಾ ಇದೆ. 1 ವಾರದಿಂದಲೂ ಕೂಡ ಆ ಏರಿಯಾದ ಜನ ವಿದ್ಯುತ್ ಸಂಪರ್ಕ ಇಲ್ಲ, ಆದಷ್ಟು ಬೇಗ ಸಂಪರ್ಕವನ್ನ ಕೊಡಿ ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಕೊಟ್ಟಿದ್ದಾರೆ. ಖುದ್ದು ಬೆಸ್ಕಾಂ MD ಅವ್ರಿಗೂ ಕೂಡ ಈ ವಿಚಾರದ ಬಗ್ಗೆ ತಿಳಿಸಿದ್ದಾರೆ, ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಸ್ಥಳೀಯ ಬೆಸ್ಕಾಂ ಇಂಜಿನಿಯರ್ಗಳು ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ರಾತ್ರಿ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಕ್ರಿಮಿ ಕೀಟಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಒಂದು ರೀತಿಯಲ್ಲಿ ಆತಂಕದಲ್ಲೇ ಆ ಏರಿಯಾದ ಜನ ಇದ್ದಾರೆ. ಸುಮಾರು 30-35ಕ್ಕೂ ಹೆಚ್ಚು ಮನೆಗಳಲ್ಲಿ ವಿದ್ಯುತ್ ಇಲ್ಲ, ಕತ್ತಲಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಬೆಸ್ಕಾಂ ಸಿಬ್ಬಂದಿಗಳಿಗೆ ಇದರ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ. ಪ್ರಮುಖವಾಗಿ ಆ ಏರಿಯಾದ ಒಂದು ಮನೆಯಲ್ಲಿ ಬಾಣಂತಿ ಒಬ್ರು ಇದ್ದಾರೆ. ಸಣ್ಣ ಮಗುವನ್ನ ಇಟ್ಕೊಂಡು ಆ ಮನೆಯಲ್ಲಿ ಪರದಾಡ್ತಾರೆ. ರಾತ್ರಿ ಹೊತ್ತಲ್ಲಿ ಹೊರಗಡೆ ಬರೋದಕ್ಕಾಗಲ್ಲ, ಮೆಟ್ಲು ಇಳಿಯೋದಕ್ಕಾಗಲ್ಲ, ಹತ್ತೋದಕ್ಕಾಗೋದಿಲ್ಲ. ಈ ರೀತಿಯ ಸಮಸ್ಯೆಗಳಾಗುತ್ತೆ. ಜೊತೆಗೆ ವಯಸ್ಸಾದಂಥವ್ರು ಕೂಡ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗೋದಿಲ್ಲ. ಇಷ್ಟೆಲ್ಲ ಸೀರಿಯಸ್ ಇದ್ದಂಥ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಸ್ಪಂದಿಸಬೇಕಾಗಿತ್ತು, ಸ್ಥಳಕ್ಕೆ ಬರಬೇಕಾಗಿತ್ತು. ಪರ್ಯಾಯವಾಗಿ ಬೇರೊಂದು ವಿದ್ಯುತ್ ಕಂಬವನ್ನ ಅಲ್ಲಿ ಏನೋ ಸ್ಥಾಪನೆಯನ್ನ ಮಾಡಿ, ವಿದ್ಯುತ್ ಕಂಬವನ್ನ ಅಳವಡಿಕೆ ಮಾಡಿ ವಿದ್ಯುತ್ ಸಂಪರ್ಕವನ್ನ ಕೊಡಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಮಾಡಲಿಲ್ಲ. ಹಾಗಾಗಿ ಇವತ್ತು ಆ ಏರಿಯಾದ ಜನ ಶಾಮಿಯಾನವನ್ನ ಹಾಕೊಂಡು ಇವತ್ತು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಬೆಸ್ಕಾಂ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಬೆಸ್ಕಾಂ ಸಿಬ್ಬಂದಿಗಳು ಇವತ್ತು ಮಧ್ಯಾಹ್ನದ ಒಳಗಡೆ ನಾವು ಸ್ಥಳಕ್ಕೆ ಮತ್ತೊಮ್ಮೆ ಬರ್ತೀವಂತ ಹೇಳಿದ್ರು. ಆದರೆ ಈವರೆಗೂ ಕೂಡ ಬೆಸ್ಕಾಂ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿಲ್ಲ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್.